ತಮ್ಮೆಲ್ಲರಿಗೂ ಶರಣಾರ್ಥಿ. ಸ್ವಲ್ಪ ಈ ಹಿಂದೆ ಬೋವಿ, ಬಂಜಾರ, ಕೊರಮ, ಕೊರಚ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳು ಕೂಡಿ ಸದಾಶಿವ ಆಯೋಗವನ್ನು ತಿರಸ್ಕರಿಸುವಂತೆ ಹಾಗೂ ರದ್ದುಗೊಳಿಸುವಂತೆ ಹೋರಾಟವನ್ನು ಮಾಡಿದ್ವಿ. ಸಿದ್ದರಾಮಯ್ಯರ ಸರ್ಕಾರ ಹಾಗೂ ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೃಹತ್ತಾಗಿರುವಂಥ ಹೋರಾಟಗಳನ್ನು ಹಮ್ಮಿಕೊಂಡಾಗ ಭಾಜಪ ಸರ್ಕಾರ ಅದನ್ನು ರದ್ದುಗೊಳಿಸಿತ್ತು. ಕಾಲಕ್ರಮೇಣ ಸುಪ್ರೀಂ ಕೋರ್ಟಿನ 5 ನ್ಯಾಯಾಧೀಶರ ಜಡ್ಜ್ಮೆಂಟನ್ನು ಮತ್ತೆ 7 ಜನ ನ್ಯಾಯಾಧೀಶರ ಜಡ್ಜ್ಮೆಂಟು ಒಳ ಮೀಸಲಾತಿ ಪರವಾಗಿ ತೀರ್ಪು ಬಂದಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಅವಶ್ಯಕತೆ ಬಿದ್ದಲ್ಲಿ ಮಾಡಬಹುದು ಎನ್ನುವಂತಹ ಆದೇಶವನ್ನು ನೀಡಿರುವ ಕಾರಣ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಮಾಡುವ ಹಿನ್ನೆಲೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸುವ ದೃಷ್ಟಿಕೋನದಿಂದ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿತ್ತು. ರಚನೆಯ ನಂತರದಲ್ಲಿ ವರದಿಯನ್ನು ಸರ್ಕಾರಕ್ಕೆ ನೀಡುವ ಪ್ರಕ್ರಿಯೆ ನಡೆದು ಬಂದಿದೆ. ನಾಗಮೋಹನ್ ಆಯೋಗ ರಚನೆ ಆದಾಗ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ನಡೀತಾ ಇಲ್ಲ ಅನ್ನೋಂಥದ್ದನ್ನು ಹಲವಾರು ಸಂಘಟನೆಗಳು ಸ್ವತಃ ಜಸ್ಟಿಸ್ ಅವರಿಗೆ ಭೇಟಿ ಮಾಡಿ ಅದರ ಲೋಪದೋಷಗಳನ್ನು ತಿಳಿಯಪಡಿಸ್ತಾ ಬಂದಿತ್ತು. ಆ ಲೋಪದೋಷಗಳು ಸರಿಪಡಿಸ್ತಾ ಇಲ್ಲ ಅಂತಂದಾಗ ಸ್ವತಃ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಭೇಟಿ ಮಾಡಿ ಸರಿಪಡಿಸಲಿಕ್ಕೆ ತಿಳಿಸಲಾಗಿತ್ತು. ಆದಾಗ್ಯೂ ಕೂಡ ಏನು ಜಸ್ಟಿಸ್ ನಾಗಮೋಹನ್ ಆಯೋಗದ ವರದಿ ಅಪೂರ್ಣತೆಯಿಂದ ವರದಿ ಸರ್ಕಾರಕ್ಕೆ ಅಂಗೀಕಾರವನ್ನು ಮಾಡಲಿಕ್ಕೆ ಅವರು ಸರ್ಕಾರಕ್ಕೆ ವರದಿಯನ್ನು ನೀಡಿರ್ತಾರೆ. ಅಪೂರ್ಣಗೊಂಡಂತಹ ನಾಗಮೋಹನ್ ಆಯೋಗದ ವರದಿಯನ್ನು ಒಮ್ಮೆ ಹೊಳವಕ್ಕು ನೋಡಿದಾಗ ಬೋವಿ, ಬಂಜಾರ, ಕೊರಮ, ಕೊರಚ ಹಾಗೂ ಸೂಕ್ಷ್ಮ ಜಾತಿಗಳು, ಪರಿಶಿಷ್ಟ ಜಾತಿಯಲ್ಲಿ ಏನಿದ್ದಾವೆ ಅಲೆಮಾರಿ ಜಾತಿಗಳು, ಇವು ಅತ್ಯಂತ ಹಿಂದುಳಿಯುವಿಕೆಯಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಅಂತ ಹೇಳ್ತಾರೆ. ಪ್ರಗತಿಯನ್ನು ನೋಡಿದಾಗ ಈ ಸಮುದಾಯಗಳು ಸ್ವತಃ ಆಯೋಗ ಏನು 26 ಕೋಷ್ಟಕಗಳನ್ನು ಮಾಡಿತ್ತೋ ಆ 26 ಕೋಷ್ಟಕಗಳಲ್ಲಿ 19 ಕೋಷ್ಟಕಗಳಲ್ಲಿ ಹಿಂದುಳಿಯುವಿಕೆಯನ್ನು ಸ್ವತಃ ಆಯೋಗ ವರದಿಯನ್ನು ಕೊಟ್ಟಿದೆ. ಅರ್ಥಾತ್ ಈ ಸಮುದಾಯಗಳು ಭಾಳಷ್ಟು ವರ್ಗಗಳಲ್ಲಿ, ಭಾಳಷ್ಟು ಆಯಾಮಗಳಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಹಿಂದುಳಿಯುವಿಕೆಯನ್ನು ಆಯೋಗ ಸರ್ಕಾರಕ್ಕೆ ವರದಿಯನ್ನು ಮಂಡನೆ ಮಾಡಿತ್ತು. ಹಾಗೂ ಈ ಜನಸಂಖ್ಯೆಯ ಚರ್ಚೆಯನ್ನು ಮಾಡಿದಾಗ ಒಂದು ಕಡೆ ಉಲ್ಲೇಖವನ್ನು ಮಾಡ್ತಾರೆ, ಬೇಡ ಜಂಗಮ ಎನ್ನುವಂತಹದ್ದು ಪ್ರಾಕೃತಿಕ ಸಹಜ ಜನಸಂಖ್ಯೆ ಏರಿಕೆ ಆಗಿಲ್ಲ, ಇದು ವ್ಯತ್ಯಾಸ ಆಗಿದೆ, ಇದು ಇಷ್ಟೊಂದು ಜನಸಂಖ್ಯೆ ಇರೋದಿಲ್ಲ ಅಂಥೇಳಿ 3 ಲಕ್ಷ ಜನಸಂಖ್ಯೆ ಇರೋದನ್ನು 2011ರ ಜನಸಂಖ್ಯೆಯ ಒಂದು ಗಣತಿಯನ್ನು ತೆಗೆದುಕೊಂಡು 2025ಗೆ ಎಷ್ಟು ಪ್ರಾಕೃತಿಕವಾಗಿರುವಂತಹ ಜನಸಂಖ್ಯೆ ಇರ್ಬೋದು ಅಂತೇಳಿ ಬದಲಾಯಿಸಿ ಸರ್ಕಾರಕ್ಕೆ ವರದಿನ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಹೆಚ್ಚಾಗಿರುವ ಜನಸಂಖ್ಯೆನ ಕಡಿಮೆ ತೋರಿಸಲಿಕ್ಕೆ ಅವರು ತಾಂತ್ರಿಕ ವಿಚಾರಗಳನ್ನು ಪ್ರಸ್ತುತಪಡಿಸಿದಾಗ ಬೋವಿ ಸಮುದಾಯದ ಜನಸಂಖ್ಯೆ, ಬಂಜಾರ ಸಮುದಾಯದ ಜನಸಂಖ್ಯೆ, ಕೊರಮ, ಕೊರಚ ಸಮುದಾಯಗಳ ಜನಸಂಖ್ಯೆ, ಅಲೆಮಾರಿಗಳ ಜನಸಂಖ್ಯೆ ಸರಿಯಾದ ರೀತಿಯಲ್ಲಿ ಆಯೋಗ ಗಣತಿನ ಮಾಡಿಲ್ಲ ಅಂಥೇಳಿ ಸರ್ಕಾರಕ್ಕೆ, ಆಯೋಗಕ್ಕೆ ವರದಿನ ಒಂದು ವಿಚಾರವನ್ನು ಮುಟ್ಟಿಸುವಂಥ ಕೆಲಸ ಆಗಿತ್ತು. ಉದಾಹರಣೆಗೆ ಬೋವಿ ಸಮುದಾಯ ಸುಮಾರು 11,60,000 2011ರ ಜನಸಂಖ್ಯೆಯಲ್ಲಿ ಕಂಡು ಬಂತು ಅಂತಂದರೆ ನಾಗಮೋಹನ್ ಆಯೋಗದ ವರದಿಯಲ್ಲಿ ಕೇವಲ 10,000 ಜನಸಂಖ್ಯೆ ಏರಿಕೆ ಆಗಿದೆ ಅನ್ನೋಂಥದ್ದನ್ನು ವರದಿಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪುರುಷ ಗಣತಿ 10,000 ಕಡಿಮೆ ಅನ್ನೋಂಥದ್ದನ್ನು ವರದಿಯನ್ನು ತೋರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಆಯೋಗದಲ್ಲಿ ಸರಿಯಾದ ರೀತಿಯಲ್ಲಿ ಜನಸಂಖ್ಯೆ
ವರದಿ ಆಗಿಲ್ಲ ಅನ್ನೋಂಥದ್ದನ್ನು ನಾವು ಸರ್ಕಾರಕ್ಕೆ ಮನಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದಾಗಿಯೂ ಕೂಡ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಅಂತೇಳಿ ಮಾಡಿ ಬೋವಿ ಬಂಜಾರ ಕೊರಮ ಕೊರಚ ಹಾಗೂ 59 ಸೂಕ್ಷ್ಮಾತಿ ಸೂಕ್ಷ್ಮ ಜಾತಿಗಳು ಅಥವಾ ಅಲೆಮಾರಿ ಜಾತಿಗಳನ್ನು ಒಂದು ಗುಂಪನ್ನು ಮಾಡ್ತಾರೆ. ಇದು ಜನಸಂಖ್ಯೆ ಅನುಗುಣವಾಗಿ ಈ ಸಮುದಾಯಗಳಿಗೆ ಪೂರಕವಾಗಿರುವಂತಹ ಶೇಕಡಾವಾರು ಹಂಚಿಕೆ ಆಗಿಲ್ಲ ಅನ್ನುವಂಥದ್ದು ಆವತ್ತಿನ ದಿನದಿಂದ ಇವತ್ತವರೆಗೂ ಕೂಡ ನಾವು ಹೇಳ್ಕೊಂಡು ಬರ್ತಾ ಇದ್ವಿ. ಅದಾಗಿಯೂ ಕೂಡ ಏನು ರೋಸ್ಟರ್ಗಳನ್ನು ಒಳ ಮೀಸಲಾತಿಯನ್ನು ಮಾಡಿ ರೋಸ್ಟರ್ಗಳನ್ನು ಮಾಡಿದರೆ ಈ ರೋಸ್ಟರ್ ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿದೆ ಅನ್ನುವಂತಹದ್ದು. ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿರುವಂತಹ ರೋಸ್ಟರ್ ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಕಳೆದ ಸರ್ಕಾರ ಒಳ ಮೀಸಲಾತಿ ಪ್ರವರ್ಗಗಳನ್ನು ಸೃಜಿಸಿಬಿಟ್ಟು ಏನು 560 ಪೋಸ್ಟ್ಗಳನ್ನು ಈಗ ತುಂಬಿಕೊಂಡಿದೆ. ಆ 560 ಪೋಸ್ಟ್ಗಳಲ್ಲಿ ಕೇವಲ ಒಂದು ವರ್ಗಕ್ಕೆ, ಕೇವಲ ಒಂದು ಪ್ರವರ್ಗ ಒಂದು ಹೇಗೆ 500 ಸರಿಸುಮಾರು ಹುದ್ದೆಗಳು ಅವರ ಪಾಲಾಗಿರುವಂತಹದ್ದು. ಇನ್ನು 60 ಹುದ್ದೆಗಳಲ್ಲಿ ಕೆಟಗರಿ ಸಿಗೆ, ಪ್ರವರ್ಗ ಸಿಗೆ ಶೂನ್ಯ ಒಂದು ಹುದ್ದೆಗಳನ್ನು ನೀಡಿರುವಂತಹದ್ದು ಮೇಲ್ನೋಟಕ್ಕೆ ಅಂಕಿಅಂಶ, ಸರ್ಕಾರದ ಅಂಕಿಅಂಶ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯ ದೃಷ್ಟಿಕೋನ ವೈಫಲ್ಯತೆಯಿಂದ ಕೂಡಿದೆ ಅನ್ನುವಂತಹದ್ದು. ಒಳ ಮೀಸಲಾತಿಯ ರೂಪರೇಷೆಗಳು ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿರುವಂತಹದ್ದು. ಪ್ರವರ್ಗಗಳು ಏನು ಸೃಜಿಸಿದರೆ, ರೋಸ್ಟರ್ ಬಿಂದುಗಳು ಏನು ಮಾಡಿದರೆ, ಇದು ಅತ್ಯಂತ ಪ್ರಗತಿ ಹೊಂದುವಂತಹ ಸಮಾಜವನ್ನು ತುಳಿಯುವಂತಹ ಪ್ರಯತ್ನ ಸ್ವತಃ ಸರ್ಕಾರವೇ ಮಾಡ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ರೋಸ್ಟರ್ ಬಿಂದುನಲ್ಲಿ ಈ ಹಿಂದೆ SC ಸಮುದಾಯಗಳಿಗೆ ಮೇಲ್ಪಂಕ್ತಿ ಹಾಕಿ ಕೊಡ್ತಾ ಇದ್ರು. ಮೇಲ್ಪಂಕ್ತಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಸಮುದಾಯಗಳು ಮುಂದೆ ಬರಬೇಕನ್ನಂತಹ ಆಲೋಚನೆ ಇತ್ತು. ಈಗೇನಾಗಿದೆ, ಪ್ರವರ್ಗ ಸಿಗೆ ರೋಸ್ಟರ್ ಬಿಂದು 15 ಸೃಜಿಸಲಾಗಿದೆ. 15 ಅಂತಂದರೆ ಪ್ರವರ್ಗ SC ಪ್ರವರ್ಗ ಎ, SC ಪ್ರವರ್ಗ ಬಿ ಹಾಗೂ ಕೆಟಗರಿ ಹಿಂದುಳಿದ ಸಮುದಾಯಗಳು ಆಗಿ ತದನಂತರ 14 ಕೆಟಗರಿಗಳು ಬೇರೆ ಬೇರೆ ಸಮುದಾಯಗಳು ಆದ ನಂತರದಲ್ಲಿ ಪ್ರವರ್ಗ ಸಿಗೆ ಬರುತ್ತೆ. ಅರ್ಥಾತ್ ಈ ಪ್ರವರ್ಗ ಸಿ ರೋಸ್ಟರ್ ಬಿಂದು 15 ಬರೋಷ್ಟೊತ್ತಿಗೆ 1 ತಲೆಮಾರುಗಳು ಹುರುಳೋಗ್ತವೋ, 2 ತಲೆಮಾರುಗಳು ಹುರುಳೋಗ್ತವೋ. ಅರ್ಥಾತ್ ಈ ಸಮುದಾಯಗಳನ್ನು ವ್ಯವಸ್ಥಿತವಾಗಿ ಕಡಿಮೆ ಅಂದರೂ ಕೂಡ 30 ವರ್ಷಗಳಿಂದ 60 ವರ್ಷಗಳ ತನಕ ಹಿಂದುಳಿರುವಿಕೆ ಆಗುವಾಗೆ ನೋಡಿಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಷಡ್ಯಂತ್ರ ಕಾರ್ಯಾಂಗದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಪಟ್ಟಭದ್ರ ಹಿತಾಸಕ್ತರ ಕೈಯಲ್ಲಿ ಈ ವ್ಯವಸ್ಥೆ, ಅಧಿಕಾರಿಗಳ ಆಯಕಟ್ಟಿನ ಜಾಗ ಇರೋದ್ರಿಂದ ಸರ್ಕಾರದ ಗಮನಕ್ಕೆ ಇದು ಬಂದಿರುತ್ತೋ ಇಲ್ಲೋ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರುತ್ತೋ ಇಲ್ಲೋ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಒಂದು ಮನವರಿಕೆ ಮಾಡುವ ವಿಚಾರವನ್ನು ಇಟ್ಕೊಂಡಿದ್ದೇವೆ. ತದನಂತರದಲ್ಲಿ ಪರಿಶಿಷ್ಟ ಜಾತಿಗೆ ಏನು ಶೇಕಡ 17ರಷ್ಟು ಮೀಸಲಾತಿ ಇತ್ತು, 15+2 ಏರಿಕೆಯನ್ನು ಮಾಡಿತ್ತು. ಪರಿಶಿಷ್ಟ ಪಂಗಡಕ್ಕೆ 3+4 ಏರಿಕೆ ಮಾಡಿತ್ತು. ಅದನ್ನು ಶೆಡ್ಯೂಲ್ 9ನಲ್ಲಿ ಹಾಕೋದ್ರ ಮೂಲಕ ಒತ್ತಡವನ್ನು ತಂದು ಈ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಮುಂದೆ ಬರಬೇಕನ್ನಂತಹ ಒತ್ತಾಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಹಾಗೂ SCP TSP ಯೋಜನೆಯ ಅನುದಾನವನ್ನು ಏನು ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮೊದಲ ಅವಧಿಯಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳಾದಾಗ ಈ ಹಣವನ್ನು ವರ್ಗಾವಣೆ ಯಾವುದೇ ಕಾರಣಕ್ಕೂ ಬೇರೆಕ್ಕೆ ಮಾಡಬಾರ್ದು ಅಂತಿತ್ತು. ಬೇರೆ ಬೇರೆ ಕಾರಣಗಳಿಗೆ ಈ ಅನುದಾನವನ್ನು ಬಳಕೆಯನ್ನು ಮಾಡದೆ ನೇರವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಬಡ್ಜೆಟನ್ನು ಬಳಸಬೇಕೆನ್ನುವಂತಹ ಒತ್ತಾಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಹಾಗೂ ಅನೇಕ ಸಮುದಾಯ ಪರಿಶಿಷ್ಟ ಜಾತಿಯ ನಿಗಮಗಳಾಗಿದ್ದಾವೆ. ಆ ನಿಗಮಕ್ಕೆ ಏನು ಜನಸಂಖ್ಯಾವಾರು ಬಡ್ಜೆಟನ್ನು ನೀವು ಮೀಸಲಿಟ್ಟಿದ್ದೀರಾ, ಶೇಕಡ 24ರಷ್ಟು ಮೀಸಲಿಟ್ಟಿದ್ದೀರಾ. ಹಾಗೆಯೇ ಆ ಜನಸಂಖ್ಯಾವಾರು ಆ ಮೀಸಲು ಇಟ್ಟಂಥ ಅನುದಾನವನ್ನು ನೇರವಾಗಿ ಆ ನಿಗಮಗಳಿಗೆ ನೀಡೋದ್ರ ಮೂಲಕವಾಗಿ ಸಮುದಾಯಕ್ಕೆ ಅತಿ ದೊಡ್ಡ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಬೇಕು ಅನ್ನುವಂತಹ ಒತ್ತಡವನ್ನು ಹಾಕುವ ಹಿನ್ನೆಲೆಯಲ್ಲಿ ನಾವು ಮಾರ್ಚ್ 24 ಮಂಗಳವಾರ 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಒಂದು ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಳ್ತಾ ಇದ್ದೇವೆ. ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟು ಒಳ ಮೀಸಲಾತಿ ವಿಚಾರವಾಗಿ ಕುಲಂಕುಷವಾಗಿ ಚರ್ಚಿಸಬೇಕಾಗತ್ತೆ. 101 ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರ್ತವೆ. 101 ಸಮುದಾಯದ ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿ ಆ ಸಮುದಾಯದ ಅಹವಾಲುಗಳನ್ನು ಸ್ವೀಕರಿಸಿ ಆ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಹಿನ್ನೆಲೆಯಲ್ಲಿ, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಹಿನ್ನೆಲೆಯಲ್ಲಿ ಪರಿಪಕ್ವವಾಗಿರುವಂಥ ದೃಢ ನಿರ್ಧಾರವನ್ನು ಅವರು ತೆಗೆದುಕೊಳ್ಬೇಕನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇವೆ.
ಈಗಾಗಲೇ 56,000 ಉದ್ಯೋಗಗಳನ್ನು ಏನು ತುಂಬ್ಕೊಬೇಕಂತಿದ್ದಾರೆ, ಸದ್ಯಕ್ಕೆ ಯಾವುದೇ ಒಳ ಮೀಸಲಾತಿ ಇಲ್ಲದೆ ತುಂಬಿಕೊಳ್ಬೇಕಂತಿದ್ರೆ ಅದನ್ನು ಶೀಘ್ರವಾಗಿ ಹಳೆಯ ಮೀಸಲು ನಿಯಮದಂತೆ ತುಂಬಿಕೊಳ್ಬೇಕನ್ನುವಂಥ ವಿಚಾರದಲ್ಲಿ ಒತ್ತಡವನ್ನು ಕೂಡ ಸರ್ಕಾರಕ್ಕೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಸಮುದಾಯಗಳಿಗೆ ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನು ಸರ್ಕಾರ ಹೊಂದಬೇಕಾಗಿದೆ. ಮಲತಾಯಿ ಧೋರಣೆಯನ್ನು ಹೋರಬಾರ್ದು, ತೋರಿಸಬಾರ್ದು ಎನ್ನುವಂಥದ್ದು ವಿಚಾರವನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಒತ್ತಡ ತರುವ ಹಿನ್ನೆಲೆಯಲ್ಲಿ ಮಾರ್ಚ್ 24ರಂದು ಬೃಹತ್ ಪ್ರತಿಭಟನಾ ಸಮಾವೇಶ ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿದ್ದೇವೆ. ಭಾಗಶಃ ನಮಗೆ ಈಗಾಗಲೇ ಮಾಹಿತಿ ಬಂದಿರೋ ಪ್ರಕಾರ ಸ್ವಯಂ ಪ್ರೇರಿತವಾಗಿ ಸಾವಿರಾರು ಜನ ಇಲ್ಲಿ ಭಾಗವಹಿಸಬಹುದಾಗಿದೆ. ಬರುವಂತಹ ಜನರು ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಸರ್ಕಾರಕ್ಕೆ ನಮ್ಮ ಶಕ್ತಿನ ತೋರಿಸೋದ್ರ ಮೂಲಕವಾಗಿ ನಮ್ಮ ಬೇಡಿಕೆಗಳನ್ನು ನೀಡೋಣ ಅನ್ನೋಂಥದ್ದನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ. ರಾಜ್ಯದ ಪ್ರತಿ ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದಾರೆ. ಸರಿಸುಮಾರು 1 ಲಕ್ಷದವರೆಗೂ ಕೂಡ ಜನ ಸೇರ್ಬೋದು ಎನ್ನುವಂಥ ಅಂದಾಜಿದೆ. ಫ್ರೀಡಮ್ ಪಾರ್ಕ್ನಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯೂ ಕೂಡ ನೋಡಿಕೊಳ್ತಾ ಇದೆ. ಹೌದು, ಈ ಹಿಂದೆ ತಮ್ಮ ಪತ್ರಿಕೆ ಕಚೇರಿಯಲ್ಲೇ ನಾವು ವಿಶೇಷವಾಗಿರುವಂತಹ ಒಂದು ಸಂದರ್ಶನಕ್ಕೆ ನಾವು ನೀಡಿದ್ವಿ. ಆಗ ಸ್ವತಃ ಮುಖ್ಯಮಂತ್ರಿಗಳೇ ನಾಗಮೋಹನ್ ದಾಸರವ್ರಿಗೆ ಫೋನ್ ಮಾಡಿ, ನೋಡಿ ಗುರುಗಳು ಬಂದಿದ್ದಾರೆ, ಸುಮಾರು ಕಡೆ ಈ ಥರದ ಸಮಸ್ಯೆಗಳಾಗಿದೆ ಅಂತೆ, ಅದನ್ನು ಮೊದಲು ಸರಿಪಡಿಸಿ ಅದನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೆ ಲೋಪದೋಷಗಳು ಇರಬಾರ್ದು ಅನ್ನೋಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಮುಂದೆ ಕರೆ ಮಾಡಿ ಆಯೋಗಕ್ಕೆ ಅವರು ಸೂಚನೆಯನ್ನು ನೀಡಿದರು. ಹೌದು, ಮಾಡಿದ್ವಿ. ಅದು ಸರಿಪಡಿಸೋಣ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಅದು ವರದಿ ಪೂರ್ಣಗೊಂಡ ಮೇಲೆ ಅದು ಸರಿ ಆಗಿಲ್ಲ ಅನ್ನೋಂಥದ್ದು ನಮ್ಮ ಭಾವನೆ ಅಂತೂ ಸ್ಪಷ್ಟೀಕರಿಸಿದೆ. ಉದಾಹರಣೆಗೆ 2011ರಲ್ಲಿ ಜನಸಂಖ್ಯೆ ಬುಡಕಜಂಗಮ 40,000 ಇತ್ತು. 2025ಕ್ಕೆ 3 ಲಕ್ಷ ಜನಸಂಖ್ಯೆ ಬರೆಸ್ತಾರೆ. ಇದು ಪ್ರಕೃತಿ ಸಹಜವಾಗಿರುವಂಥ ಜನಸಂಖ್ಯೆ ಅಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿ ಆಯೋಗ 20,000 ಜನಸಂಖ್ಯೆ ತೋರಿಸುತ್ತೆ. ಇದು ಪ್ರಾಕೃತಿಕವಾಗಿರುವಂಥ ಏರಿಕೆ ಆಗುತ್ತೆ ಅಂತೇಳಿ 40,000ದಿಂದ 60,000 ತೋರಿಸುತ್ತೆ. ಅದೇ ಬೋವಿ ಸಮುದಾಯದ ಒಂದು ಉದಾಹರಣೆ ಕೊಡೋದಾದರೆ 11,60,000 12,60,000 ಬರುತ್ತೆ. ಪ್ರಾಕೃತಿಕವಾಗಿರುವಂಥ ಏರಿಕೆ ತೆಗೆದುಕೊಂಡಾಗ ಕನಿಷ್ಠ 16 ಲಕ್ಷ 18 ಲಕ್ಷ ಮುಟ್ಟಬೇಕಾಗತ್ತೆ. ಆದರೆ ಆಯೋಗದಲ್ಲಿ ಕೇವಲ 10,000 ಜನಸಂಖ್ಯೆ ಏರಿದೆ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಇಲ್ಲಿ ನಮ್ಗೆ ಅರ್ಥ ಆಗ್ತಿರೋವಂಥದ್ದು ಈ ಆಯೋಗ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡಿಲ್ಲ ಅನ್ನುವಂಥದ್ದು. ಸೂಕ್ಷ್ಮ ಇಲ್ಲಿ ಬಹಳ ಅದನ್ನು ಬೈಫರ್ಕೇಷನ್ ಮಾಡಿ ಮಾತಾಡೋದಾದರೆ ಸುಪ್ರೀಂ ಕೋರ್ಟ್ ಉದ್ದೇಶ ಅಥವಾ ಸಂವಿಧಾನದ ಉದ್ದೇಶ ಅತ್ಯಂತ ತಳಮಟ್ಟದಲ್ಲಿದ್ದರನ್ನು ಮೇಲ್ಪಂಕ್ತಿಯಲ್ಲಿ ಕರ್ಕೊಂಡು ಬರೋದು ಅಂತೇಳಿ. ನಿಜವಾಗಲೂ ಏನಾದರೂ ಒಳ ಮೀಸಲಾತಿ ಮಾಡೋದಾದರೆ ಆ ಎಲ್ಲ ಸಮುದಾಯಗಳು ಈಗ ನಮಗೆ ಬಂದಿರುವ ಮಾಹಿತಿ ಅಧ್ಯಯನದ ಪ್ರಕಾರ SC ಪ್ರವರ್ಗ A, SC ಪ್ರವರ್ಗ B, SC ಪ್ರವರ್ಗ C 3 ಪ್ರವರ್ಗಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜಾತಿಗಳಿದ್ದಾವೆ. ಅವೆಲ್ಲರನ್ನೂ ಸೇರಿಸಿ ಒಂದು ಗುಂಪು ಮಾಡಿ ಅವರಿಗೆ ಪ್ರವರ್ಗ 1 ಮಾಡಿದರೆ ಇದು ನಿಜವಾದ ನ್ಯಾಯ ಕೊಟ್ಟಂಗಾಗುತ್ತೆ. ಅಲೆಮಾರಿಗಳನ್ನ ನಾವು ಗುರುತಿಸ್ಬಿಟ್ಟು ಅವ್ರನ್ನ ಮುಖ್ಯವಾಹಿನಿಗೆ ತರುವಂಥದ್ದು ನಮ್ಮೆಲ್ಲರ ಎಲ್ಲ ಸಮುದಾಯಗಳ ಎಲ್ಲ ರಾಜಕಾರಣಿಗಳ ಎಲ್ಲ ಪಕ್ಷಗಳ ಮೊದಲ ಕರ್ತವ್ಯ ಅದಾಗಬೇಕಾಗುತ್ತೆ. ಅದನ್ನು ವೋಟ್ ಬ್ಯಾಂಕಿಗೋಸ್ಕರ ಅವರನ್ನು ನಿರ್ಲಕ್ಷ್ಯ ಮಾಡೋದು ತರವಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ನಿರಂತರ ಇದಿರುತ್ತೆ. ಇದು ತಿಂಗಳ ಇರುತ್ತೋ, ವರ್ಷ ಇರುತ್ತೋ, ಅಥವಾ ಸರ್ಕಾರ ಬದಲಾದರೂ ಇರುತ್ತೋ ಗೊತ್ತಿಲ್ಲ. ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಿರಂತರವಾಗಿರುತ್ತೆ. ಹೌದು ಹೌದು. CM ಏನು ಹೇಳ್ತಾರೆ ನೋಡಿಕೊಂಡು ನಿರ್ಣಯ ಮಾಡ್ತೇವೆ ಹಂತ ಹಂತವಾಗಿ. ಈಗ ನಾವು CM ಅವರಿಗೆ ಮನವಿಯನ್ನು ಕೊಡ್ತಾ ಇದ್ವಿ, ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ವಿ. ಆಮೇಲೆ ಕ್ಯಾಬಿನೆಟ್ 27ನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಇದೆ, ಇದೇ ವಿಚಾರವಾಗಿ ವಿಶೇಷವಾಗಿ ಕ್ಯಾಬಿನೆಟ್ ಇದೆ. ಹಾಗಾಗಿ ತರಾತುರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಹಬ್ಬ ಹರಿದಿನ ಹಿಡ್ಕೊಂಡು ನಾವು ಇನ್ನೊಂದು ತಿಂಗಳು ಬಿಟ್ಟು ಮಾಡ್ಬೋದಾಗಿತ್ತು. ಆದರೆ 27ಕ್ಕೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರವಾಗಿ ವಿಶೇಷ ಕ್ಯಾಬಿನೆಟ್ ಸಚಿವ ಸಂಪುಟ ಕರೆದಿರೋದ್ರಿಂದ ಆ ಸಂಪುಟದ ಗಮನ ಸೆಳೆಯಲ್ಲಿ ಇದು ಮಾಡ್ತಾಯಿದ್ವಿ. ಅದು ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಮಾಡ್ತೇವೆ.
ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ ಅವಶ್ಯ ಬಿದ್ದಲ್ಲಿ ಕೊಡ್ತೇವೆ. ಯಾಕಂದ್ರೆ ಶೆಡ್ಯೂಲ್ 9 ಒಂದು ವಿಚಾರ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಅಲ್ಲೂ ಕೂಡ ನಾವು ಒಂದು ನಿಯೋಗ ಭೇಟಿ ಕೊಡ್ತೇವೆ. ಸ್ವಾಮೀಜಿ, ಅಂದರೆ ಈಗ ವರದಿಯಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ನಿಮ್ಮ ಬೇಡಿಕೆನ ಅಥವಾ ವರದಿನೇ ಮೊದಲಿಂದ ಮಾಡಬೇಕು ಅಂತ? ತೌಲನಿಕ ಅಧ್ಯಯನ ಆಗಬೇಕು ಅಂತಂದರೆ ವರದಿನೇ ಮೊದಲಿಂದ ಮಾಡೋದು ಸೂಕ್ತ ಆಗುತ್ತೆ. ನಿಮಗೆ ಅನೇಕ ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ ಗಣತಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಇದನ್ನು ತೌಲನಿಕ ಅಧ್ಯಯನ ಮಾಡಿದಾಗ ಸರ್ಕಾರಕ್ಕೆ ನಿರ್ಣಯ ತೆಗೆದುಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗಾಗಿ ಇನ್ನೊಂದು ಆಯೋಗ ರಚನೆ ಮಾಡಿದ್ರೂ ಸೂಕ್ತ, ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂಥ ಗಣತಿಯನ್ನು ಕಾದು ತೌಲನಿಕ ಅಧ್ಯಯನ ಮಾಡಿದರೆ ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ವರದಿ ಮಾಡಿ ಅಂತ. ಹೌದು ಹೌದು. ಮತ್ತೊಂದು, ಈಗ ಸರ್ಕಾರದ ಯೋಜನೆ ಆಗಿರ್ಬೋದು, ಹುದ್ದೆಗಳ ಮೀಸಲಾತಿ ಆಗಿರ್ಬೋದು, ಎಲ್ಲರಿಗೂ ಸಿಗಬೇಕು ಅಂದರೆ ಅದು ಒಳ ಮೀಸಲಾತಿಯಿಂದಲೇ ಸಾಧ್ಯ. ಈಗ ವರದಿಗಳನ್ನು ಪುನಃ ಮಾಡ್ತಾ ಹೋಗೋದ್ರಿಂದ ವರದಿಗಳಾಗೋದು ಲೇಟ್ ಆಗುತ್ತೆ. ಮತ್ತೊಂದು ವರದಿ ಆದ ನಂತರ ಅದಕ್ಕೆ ಕೆಲವರು ವಾಪಸ್ ಹೊರ ಎತ್ತುತ್ತಾರೆ. ಅದರಿಂದ ಮತ್ತೆ ಅದನ್ನು ಮಾಡಿ ಅಥವಾ ಪರಿಷ್ಕರಣೆ ಮಾಡಿ ಹಿಂಗೆ ಅನ್ನೋದ್ರಿಂದ ಇದು ಮುಂದೆ ಹೋಗ್ತಾನೆ ಇರುತ್ತೆ. ನಿಮ್ಮ ಒತ್ತಾಯ ನಿಮ್ಮ ಪ್ರಶ್ನೆ ತುಂಡ ಮಾಡಿ ಹೇಳ್ತೀನಿ ನಾನೇ. ಈಗ ಏನಿದೆ ಅದು ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಸರಿ ಇದೆ ಅನ್ನೋದು ಪ್ರಶ್ನೆ. ನಾನು ಹೇಳ್ತೀನಿ, ಸರಿ ಇದ್ದಿದ್ರೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದನ್ನೇ ಉದಾಹರಣೆ ಕೊಟ್ಟಿದ್ದು. ಈಗ ಒಳ ಮೀಸಲಾತಿ ಮಾಡೋದ್ರಿಂದ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಪ್ರಶ್ನೆ. ಒಳ ಮೀಸಲಾತಿ ಮಾಡಿರೋದ್ರಿಂದಲೇ ಅನ್ಯಾಯ ಆಗಿದೆ ಅನ್ನೋಂಥದ್ದು ನಮ್ಮ ವಾದ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ವಿ. 560 ಉದ್ಯೋಗಗಳಲ್ಲಿ 500 ಉದ್ಯೋಗಗಳು ಕೇವಲ ಪ್ರವರ್ಗ 1ಕ್ಕೆ ಹೋದರೆ, ಪ್ರವರ್ಗ 3ಕ್ಕೆ ಶೂನ್ಯ ಉದ್ಯೋಗಗಳನ್ನು ನೀವು ನಿರ್ಮಾಣ ಮಾಡಿದರೆ ಯಾವ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಪ್ರಶ್ನೆ. ಇದನ್ನು ಪರಿಷ್ಕರಣೆ ಮಾಡಬೇಕೋ ಬೇಡವೋ ಹೇಳ್ರಿ ವಿಶ್ವಣ್ಣರೇ? ಮಾಡ್ಬೇಕಾ ಬೇಡ? ವಿಜಯಣ್ಣರು ಮಾಡ್ಬೇಕಾ ಬೇಡ? ಮಾಡ್ಬೇಕಾ ಬೇಡ? ಈ ಪ್ರಶ್ನೆ ಅಷ್ಟೇ ನಮ್ಮದು. ಅಂದರೆ ಈಗ ಒಳ ಮೀಸಲಾತಿ ಮಾಡೋದೇ ಬೇಡ ಅಂತ ನಿಮ್ಮ ವಾದನ ಯಾವುದು ಇದೆ? ಈಗ ಒಳ ಮೀಸಲಾತಿ ಈಗ ನೀವು ಸರ್ಕಾರ ತೆಗೆದುಕೊಳ್ಳುವ ನ್ಯಾಯ ಪದ್ಧತಿ ಸಾರ್ವಜನಿಕರಿಗೆ ನ್ಯಾಯ ಅನಿಸಿದ್ರೆ ಅದು ಅಂಗೀಕಾರ ಆಗಲಿ. ಸರ್ಕಾರ ತೆಗೆದುಕೊಳ್ಳುವಂಥ ನ್ಯಾಯ ಪದ್ಧತಿ ಸಾರ್ವಜನಿಕರಿಗೆ ಅದು ಅನ್ಯಾಯ ಅನಿಸುತ್ತೆ, ತಿರಸ್ಕಾರ ಮಾಡಲಿ. ಅಲ್ಲ, ನೀವು ಹೇಳಿದ್ರೆ ಈಗ ಹೆಂಗಿದೆಯೋ ಹಂಗೆ ನಡೀಲಿ ಅಂತ. ಈಗ 18% ಜನ ನಾವಿದ್ದೀವಿ, SC STಗಳು 24% ಇದ್ದೀವಿ. ಸೊ ಇನ್ನೂ 32%, 76% ಜನ ಇದ್ದಾರೆ. ಸೊ ನಮ್ಮಿಂದ ಅವ್ರಿಗೆ ಯಾರಿಗೂ ತೊಂದರೆ ಆಗೋದು ಬೇಡಲ್ವಾ? ಸೊ ಪ್ರಕ್ರಿಯೆಗಳು ನಡೀತಾ ಇರಲಿ. ಅದರಲ್ಲೂ ಕೂಡ ನಮ್ಮ ಹುಡುಗರು ಆಯ್ಕೆ ಆಗೇ ಆಗ್ತಾರಲ್ಲ, ನಿಲ್ಲಿಸೋದು ಬೇಡ ಅಂಥೇಳಿ. ನಮ್ಮ ಒಳ ಜಗಳದಲ್ಲಿ ಇತರರಿಗೆ ತೊಂದರೆ ಆಗೋದು ಬೇಡ. ಈಗಾಗಲೇ 3 ವರ್ಷನೋ 6 ವರ್ಷನೋ ಒಂದು ನೇಮಕಾತಿಗಳು ಆಗಿಲ್ಲ ಅನ್ನುವಂಥದ್ದು. ಸೊ ಯಾರೋ ಒಬ್ಬರು ಹೊಟ್ಟೆಪಾಡು ನಡೆಯುತ್ತೆ, ಒಬ್ಬರು ಜೀವನ ಬೆಳಗುತ್ತೆ ಅಂದರೆ ಅದಕ್ಕೆ ತೊಂದರೆ ಕೊಡೋದು ಬೇಡ. ಈಗ ಸದ್ಯದ ಮಟ್ಟಿಗೆ ಒಳ ಮೀಸಲಾತಿ ಅಪ್ಲೈ ಮಾಡದೇ ನೇಮಕಾತಿಗಳು ಹೌದು, ನಡೀಲಿ, ಯಥಾವತ್ತಾಗಿ ನಡೀಲಿ, ಮೇಲೆ ಒಳ ಮೀಸಲಾತಿ ಮಾಡಲಿ. ಅದೇ ಒಳ ಮೀಸಲಾತಿ ವರದಿನ ಈಗ ಬೇಗ ಅದು ಮರು ವರದಿ ಮಾಡಿ ಅದನ್ನು ಅಂಗೀಕರಿಸಬೇಕು ಅನ್ನೋದಕ್ಕೆ ನಿಮ್ಮ ಒತ್ತಾಯ ಏನು ಅಂತ ಸರ್ಕಾರ? ನೀವು ಸಮೀಕ್ಷೆ, ನಿಮಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೇಳಿದೆ, ಹಿಂದುಳಿಕೆ ದತ್ತಾಂಶವನ್ನು ಪಡೆದುಕೊಂಡು ಮಾಡಿ ಅಂತೇಳಿ. ಸೊ ನಿಮ್ಮ ಹಿಂದುಳಿಕೆ ದತ್ತಾಂಶ ಸರಿ ನಿಲ್ಲದಿದ್ದಾಗ ಯಾವ ಆಧಾರ ತಗೊಳ್ತೀರಾ? ನಿಮ್ಮ ಸರ್ವೆ ಅಂಕಿಅಂಶನೇ ಲೋಪದಿಂದ ಕೂಡಿದಾಗ ಯಾವ ಮಾನದಂಡ ತಗೊಳ್ತೀರಾ? ಈಗ ನಾವೊಂದು ಕ್ಯಾಬಿನೆಟ್ ಅಂದ್ಕೊಳ್ಳೋಣ, ನೀನೊಂದು 4 ತಗೋ, ನಾನೊಂದು 5 ತಗೊಳ್ತೇನೆ ಅಂತ, ಅದು ಕೋರ್ಟಿಗೆ ಹೋಗುತ್ತೆ. ಸೊ ಕೋರ್ಟಲ್ಲಿ ಹೇಳ್ತೇವೆ ಯಾವ ಮಾನದಂಡ ಹಿಡ್ಕೊಂಡು ಇದನ್ನು ನೀವು ನಿರ್ಣಯ ಮಾಡಿದ್ರಿ ಅಂತ ಕೇಳ್ತೇವೆ. ಸೊ ನೀವು ಒಂದು ಮೀಟಿಂಗ್ ಮಾಡ್ಕೊಂಡಾಗ ಹೇಳ್ಬೇಕಲ್ಲ. ಸೊ ನಾವು ಮತ್ತೆ ಕೋರ್ಟಿಗೆ ಹೋಗೋದು ಬೇಡ, ಸರಿಯಾಗಿ ದತ್ತಾಂಶ ತೆಗೆದುಕೊಂಡು ಮಾಡಿ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಆದೇಶನ ನೀವು ತಿರಸ್ಕಾರ ಮಾಡೋಕ್ಕಲ್ಲ, ನಾವು ತಿರಸ್ಕಾರ ಮಾಡೋಕ್ಕಲ್ಲ. ಆದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನ ಸರಿಯಾದ ಪಾಲನೆ ಮಾಡಬೇಕಲ್ಲ, ಆ ಪಾಲನೆ ಮಾಡಲಿಕ್ಕೆ ಸಮಯ ತೆಗೆದುಕೊಂಡು ಸರಿಯಾಗಿ ಮಾಡಿ ಅಂತ ಹೇಳುವಂಥ. ಈಗ 24ರಂದು ನಡೀತಾ ಇರೋದು ಒಂದು ದಿನದ ಪ್ರತಿಭಟನೆನಾ ಅಥವಾ ನಿರ್ದಿಷ್ಟ? ಇಲ್ಲ, ಅದು ಒಂದು ದಿನದ ಪ್ರತಿಭಟನೆ. 27ಕ್ಕೆ ಕ್ಯಾಬಿನೆಟ್ ಆಗುತ್ತೆ. ಅದು ನೋಡಿಕೊಂಡು ಮುಂದಿನ ರೂಪರೇಷೆಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತಾರೆ. ಇವಾಗ ಒಂದು ವಾರ ಹಿಂದೆ, ಒಂದು 10 days ಹಿಂದೆ ಮಾನ್ಯ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಒಂದು ಹೇಳಿದ್ದಾರೆ, ವಿಧಾನಸೌಧದಲ್ಲಿ ಒಳ ಮೀಸಲಾತಿನೇ ಜಾರಿಗೆ ಬಂದಿಲ್ಲ ಅಂತ ಒಂದು ಹೇಳಿದ್ರು. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನಾನು ಕೇಳಿಸ್ಕೊಂಡಿಲ್ಲ, ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯನಾ? ಅಂದರೆ ಒಳ ಮೀಸಲಾತಿ ವಿಧಾನಸೌಧ ಇದೆಯಲ್ಲ, ಕನ್ಯಸ್ ಹುದ್ದೆಗಳಿದಾವಲ್ಲ, ಅಲ್ಲೇ ಕೂಡ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳಿದರು. ಅಂದರೆ ಯಾವ ಅರ್ಥ? ಅಂದರೆ ಅಲ್ಲಿರುವಂತಹ ಕಾರ್ಯಾಂಗನೋ, ಅಲ್ಲಿರುವಂತಹ ಶಾಸಕಾಂಗನೋ, ಆಡಳಿತದಲ್ಲಿ ಕಾರ್ಯಾಂಗದಲ್ಲಿ ಒಳ ಮೀಸಲಾತಿ ಸರ್ಕಾರ ಏನು ಮಾಡ್ತಾ ಇಲ್ಲ. ಈಗಿನ ಸರ್ಕಾರ ಫಸ್ಟ್ ಆಫ್ ಆಲ್ ವಿಧಾನಸೌಧದಲ್ಲಿ ಜಾರಿಗೆ ತಂದಿಲ್ಲ ಅಂತ ಹೇಳಿದ್ರು. ಅದು ಕಾರ್ಯಾಂಗದ ವ್ಯಾಪ್ತಿ ಅಂದರೆ ಈಗ ಹೊಸ ಪ್ರಕ್ರಿಯೆ, ಪೋಸ್ಟ್ಗಳು ತುಂಬಿಕೊಳ್ಬೇಕು. ಸೊ ಅದಾದಮೇಲೆ ಅದೆಲ್ಲ ನಡೆಯುವಂಥದ್ದಲ್ಲ, ಪ್ರೋಸೆಸ್. ಇನ್ನೂ ಈಗ BJP ಕೆಲಸ ಅದು.
ನಮ್ಮ ಸಭೆಯನ್ನು ಕುರಿತು ರಾಘವೇಂದ್ರ ನಾಯಕರು ಮತ್ತು ಅನಂತ್ ನಾಯಕರು ಒಂದು 2 ನಿಮಿಷದಲ್ಲಿ ಹೇಳ್ತಾರೆ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ. ಈ ನಮ್ಮ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ಏನು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ಸಮಾನವಾದಂಥ ಹಂಚಿಕೆ ಆಗಬೇಕು ಅಂತಕ್ಕಂಥ ಸ್ಲೋಗನ್ ಏನು ಬಂತು, ಅದರ ಹಿನ್ನೆಲೆಯಲ್ಲಿ ನಮ್ಮ ಈ ಒಕ್ಕೂಟ 2013ರಲ್ಲಿ ರಚನೆ ಆಯಿತು. ತಾವೊಂದು ಪ್ರಶ್ನೆ ಮಾಡಿದ್ರಿ, ಏನು ಒಳ ಮೀಸಲಾತಿ ವರ್ಗೀಕರಣ ಬೇಡ ಅಂತಾನ ನಿಮ್ಮ ಅರ್ಥ ಅಂತ. 2005ನೇ ಇಸ್ವಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಯಿತು ಸುಪ್ರೀಂ ಕೋರ್ಟಲ್ಲೇ. ಸಂತೋಷ್ ಹೆಗಡೆ ಅವರು ಚೀಫ್ ಜಸ್ಟಿಸ್ ಇದ್ದರು. ಅವರು ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಆದಂಥ ಹಲವಾರು ಪ್ರೊಸೀಡಿಂಗ್ಸನ್ನು ಕೋಟ್ ಮಾಡಿ ಆ ಜಡ್ಜ್ಮೆಂಟನ್ನು ಕೊಟ್ಟಿದ್ದರು. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಪರಿಶಿಷ್ಟ ಜಾತಿಯ ಗುಂಪುಗಳೇನಿದೆ, ಸಮೂಹ ಜಾತಿಗಳೇನಿದೆ, ಇವೆಲ್ಲ ಹೋಮೋಜಿನಿಯಸ್ ಗ್ರೂಪ್ಸ್. ಇವನ್ನು ಯಾವುದೇ ಕಾರಣಕ್ಕೂ ರೀಕ್ಲಾಸಿಫೈ ಮಾಡೋದಾಗಲಿ, ರೀಕ್ಯಾಟಗರೈಸೇಷನ್ ಮಾಡೋದಾಗಲಿ ಅದು ಈ ಸಂವಿಧಾನದಲ್ಲಿ ತೋರಿಸಿರುವಂಥ ಆರ್ಟಿಕಲ್ 341ಕ್ಕೆ ವಿರುದ್ಧ ಆಗ್ತದೆ ಅನ್ನೋ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಂವಿಧಾನ ರಚನಾ ಕರಡು ಸಮಿತಿಯಲ್ಲೇ ಪ್ರಸ್ತಾಪ ಆಗಿದೆ. ಈ ರೀತಿಯಾದಂಥ ಒಂದು ತೀರ್ಪನ್ನು ಕೊಟ್ಟ ಮೇಲೆ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡೋದಕ್ಕೆ 7 ಜನ ಜಡ್ಜಸ್ ಅವರ ಬೆಂಚು ಕಾನ್ಸ್ಟಿಟ್ಯೂಟ್ ಆಯಿತು. ಅದಾದ ನಂತರದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಯಾವ್ಯಾವ ಜಾತಿಗಳಲ್ಲಿ ಈ ಸಾಂವಿಧಾನಿಕ ಸೌಲಭ್ಯಗಳು ಸರಿಯಾಗಿ ದೊರೆತಿಲ್ಲ, ಅವು ಭಾಳ ಅವರ ಬ್ಯಾಕ್ವರ್ಡ್ನೆಸ್, ಯಾವ ಜಾತಿಗಳ ಹಿಂದುಳಿದಿರುವಿಕೆಯನ್ನು ಗಣನೆಗೆ ತಗೋಬೇಕಾದ್ರೆ ಇಂಪೆರಿಕಲ್ ಡಾಟಾವನ್ನು ಕರಾರುವಾಕ್ಕಾಗಿ ನೀವು ಪಡೆದು ರಾಜ್ಯ ಸರ್ಕಾರಗಳು ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿದರು. ಇಂಪೆರಿಕಲ್ ಡಾಟಾ ಅಂದರೆ ಆಯಾ ಸಮುದಾಯಗಳ ಲಿಟ್ರಸಿ ಪರ್ಸೆಂಟೇಜ್ನಿಂದ ಹಿಡಿದು, ಶಿಕ್ಷಣದ ಗುಣಮಟ್ಟದಿಂದ ಹಿಡಿದು, ಆರ್ಥಿಕ ಸಾಮಾಜಿಕ ಎಲ್ಲ ಸ್ಥಿತಿಗತಿಗಳನ್ನು ಸಮಗ್ರವಾಗಿ ಕರಾರುವಾಕ್ಕಾಗಿ ಅಧ್ಯಯನ ಮಾಡಿದಂಥ ವರದಿ ಅದು ಇಂಪೆರಿಕಲ್ ಡಾಟಾ ಅಂದರೆ. ಅದನ್ನು ಯಾವುದೇ ಆಯೋಗಗಳು ಕೂಡ ಕರಾರುವಾಕ್ಕಾಗಿ ಮಾಡಲಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಕ್ಯಾಬಿನೆಟ್ ಮುಂದೆ ಈ ಸಬ್ಜೆಕ್ಟನ್ನು ತರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಸಂಗತಿಗಳನ್ನು ಸುಪ್ರೀಂ ಕೋರ್ಟ್ ಏನು ಗಮನಿಸಿದೆ, ಆ ಎಲ್ಲ ಸಂಗತಿಗಳನ್ನು ಕರಾರುವಾಕ್ಕಾಗಿ ಮಾಡಿದ್ದಾರೆ ಇಲ್ಲವೇ ಅನ್ನುವಂಥ ವಿಚಾರವನ್ನು ಸೀರಿಯಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳದೇನೆ ಕ್ಯಾಬಿನೆಟ್ನಲ್ಲಿ ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ, ABC ಕ್ಯಾಟಗರಿ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ರು. ಈ ಹಂತದಲ್ಲಿ ನಮ್ಮ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಅಡಿಯಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು ರವಿ ಮಾಕಳಿಯವರು, ನಮ್ಮ ರವಿ ಪೂಜಾರವರು, ಆದರ್ಶ ಯಲ್ಲಪ್ಪನವರು, ನಮ್ಮ ಅನಂತ್ ನಾಯಕ್ ಅವರು, ನಮ್ಮೆಲ್ಲ ಹಿರಿಯ ಬಂಧುಗಳು ಅನೇಕ ಜನ ನಮ್ಮ ಈ ಒಕ್ಕೂಟದ ಅಡಿಯಲ್ಲಿ ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದೇವೆ, ಆಯೋಗದ ಚೇರ್ಮನ್ ಅವರನ್ನು ಕೂಡ ಭೇಟಿ ಮಾಡಿದ್ದೇವೆ. ನಮ್ಮ ಸ್ಥಿತಿಗತಿಗಳ ಬಗ್ಗೆ ಸರಿಯಾದ ಸಮಗ್ರವಾದ ಅಧ್ಯಯನ ಆಗಿಲ್ಲ, ಇದರಲ್ಲಿ ಲ್ಯಾಪ್ಸಸ್ ಇದೆ, ಇದನ್ನು ಸರಿಪಡಿಸಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕೋರಿಕೆಯನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ. ಆದ್ದರಿಂದ 27ನೇ ತಾರೀಕು ಏನು ಒಂದು ಇದಕ್ಕಾಗಿಯೇ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡತಕ್ಕಂಥ ಸಂಗತಿ ಇದೆ. ಅದಕ್ಕೆ ಮುಂಚೆನೇ ನಾವು ಈ ಏನು ಒಳ ಮೀಸಲಾತಿಯ ವರ್ಗೀಕರಣದಲ್ಲಿ ನಮ್ಮ ಈ 4 ಸಮುದಾಯಗಳಿಗೆ ಮತ್ತು 63 ಇತರೆ ಅಲೆಮಾರಿ ಸಮುದಾಯಗಳನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿದ್ದಾರೆ. ಈ ನಮ್ಮ ಸಮುದಾಯಗಳ ಹಿತಾಸಕ್ತಿಗೆ
ಭಾಳ ತೀವ್ರವಾದಂಥ ಧಕ್ಕೆ ಮತ್ತು ಪೆಟ್ಟು ಬಿದ್ದಿದೆ ಈ ಒಳವರ್ಗೀಕರಣದಲ್ಲಿ. ಒಳವರ್ಗೀಕರಣ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳಿಲ್ಲ, ಆದರೆ ಈ ಒಳವರ್ಗೀಕರಣದ ಪ್ರಕ್ರಿಯೆ ನಮ್ಮನ್ನು ನಾಮಕಾವಸ್ಥೆ ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿಯಲ್ಲಿ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಭಾಸವಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ನಮ್ಮ ಬಲವಾದ ಪ್ರತಿರೋಧ ಇದೆ. ಇದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರದ ಗಮನ ಸೆಳೆಯೋದಕ್ಕೆ ಈ 24ನೇ ತಾರೀಕು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಈ ಒಂದು ನ್ಯಾಯಯುತವಾದಂಥ ಮತ್ತು ಈ ಸಾಮಾಜಿಕ ನ್ಯಾಯಕ್ಕೆ ಅತ್ಯಂತ ಸಮೀಪವಾಗಿರುವಂಥ ನಮ್ಮ ಕೋರಿಕೆಯನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೆ ತಾವು ಕೂಡ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಒಕ್ಕೂಟದ ಅಧ್ಯಕ್ಷರಾದಂಥ ರವಿ ಮಾಕ್ಲಿ ಅವರು ಮಾತಾಡ್ತಾರೆ. ರವಿ ಮಾಕ್ಲಿ. ಪರಮ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ ಈ ದಿವಸ ನಾವು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಇಲ್ಲಿ ಉದ್ದೇಶ 20 ಮಾರ್ಚ್ನಲ್ಲಿ ಬೃಹತ್ತಾಕಾರವಾದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ನಮ್ಮ ಸಮುದಾಯದ ಜನಗಳು, ಬೋವಿ ಜನಾಂಗ, ಕೊರಚ, ಕೊರಮ, ಲಂಬಾಣಿ ಜನಾಂಗದ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಈ ಕರೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ನಮಗೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಪ್ರತಿಭಟನೆ ಮಾಡಬೇಕು, ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಸಮುದಾಯಗಳನ್ನು, ನಮ್ಮ ಮೀಸಲಾತಿಗೆ ಸಂಬಂಧಪಟ್ಟ ಸಮುದಾಯಗಳನ್ನು ಬೆಂಗಳೂರಿನಲ್ಲಿ ಕರೆದಿದ್ದೀವಿ. ಇದು ಬಹಳ ದೊಡ್ಡ ಪ್ರತಿಭಟನೆ. ಸುಮಾರು 2-3 ಲಕ್ಷ ಜನ ನಾವು ಸೇರ್ತಾ ಇದ್ದೇವೆ. ಇದೇ ರೀತಿ ಹಿಂದೆ ಸಹಿತ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ನಮಗೆ ಅನುಕೂಲತೆಗಳಾಗಿತ್ತು. ಇವಾಗ ಅನುಕೂಲತೆಗಳೇ ಇಲ್ಲದೇ ಇರೋದ್ರಿಂದ ನಮ್ಮ ಎಲ್ಲ ಜನಾಂಗದವರು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಅದಾದ ನಂತರ ಮತ್ತೆ ಸಹಿತ ನಾವು ಪ್ರತಿಭಟನೆಗಳನ್ನ, ಆವತ್ತಿನ ರಿಸಲ್ಟು ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ನಮಗೆ ಸ್ಪಂದಿಸ್ತಾರೆ ಅನ್ನೋದನ್ನು ತಿಳ್ಕೊಂಡು ನಂತರ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ. ಒಕ್ಕೂಟದ ಕಾರ್ಯದರ್ಶಿಗಳು ರವಿ ಪೂಜಾರಿ ಅವರು ಕಡಿಮೆ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಒಳ ಮೀಸಲಾತಿ ಕುರಿತು ನಮ್ಮ ಗುರುಗಳು ರಾಘವೇಂದ್ರ ನಾಯಕ್ ಅವರು, ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಒಂದೇ ಒಂದು ವಿಚಾರಗಳನ್ನು ಸರಳವಾಗಿ ತಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತೀನಿ. ನಾಗಮೋಹನ್ ದಾಸ್ ಅವ್ರನ್ನ ನಾವು ಹಲವಾರು ಬಾರಿ ಭೇಟಿಯಾದಾಗ ಅವರು ನಮ್ಗೆ ಒಂದು ಮಾತು ಹೇಳ್ತಿದ್ರು, ನೋಡಿ ಒಳ ಮೀಸಲಾತಿ ಯಾಕೆ ಮಾಡಬೇಕು ಅಂದರೆ ಎಲ್ಲ ಸಹೋದರರೊಳಗೆ ಯಾರು ಸ್ವಲ್ಪ ನಿಶಕ್ತರು ಇರ್ತಾರೆ ಅವ್ರಿಗೆ ಒಂದು ರೊಟ್ಟಿ ಜಾಸ್ತಿ ಕೊಡೋಣ, ಅವ್ರನ್ನೂ ಕೂಡ ನಮ್ಮ ಸರಿಸಮನಾಗಿ ದೈಹಿಕವಾಗಿ ಸದೃಢರನ್ನು ಮಾಡೋ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಒಳ ಮೀಸಲಾತಿ ಬಗ್ಗೆ ವರದಿಯನ್ನು ಸಿದ್ಧ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಆದರೆ ಈಗಿರೋ ರೋಸ್ಟರ್ ಬಿಂದು ಪ್ರಕಾರ ನೋಡಿದೆ ಅಂದರೆ ನಿಶಕ್ತರಿರೋರಿಗೆ ಎಲ್ಲ ಊಟ ಕೊಟ್ಟು ಉಳಿದವ್ರಿಗೆ ಊಟನೇ ಬಂದ್ ಮಾಡಿಬಿಟ್ಟಿದ್ದಾರೆ ಅವರು. ಒಂದು 2-3 ತಲೆಮಾರುಗಳು ಹೋದರೂ ನಮ್ಗೆ ಮೀಸಲಾತಿ ನಮಗೆ ಸಿಗುವಂಥ ಪರಿಸ್ಥಿತಿ ಇವತ್ತಿನ ರೋಸ್ಟರ್ ಪದ್ಧತಿ ಒಳಗಡೆ ಇದೆ. ತಾಂತ್ರಿಕ ದೋಷಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಿದೆ. ನಾಗಮೋಹನ್ ದಾಸ್ ಅವರು ಇವತ್ತು ಅವ್ರ ತಲೆಯಲ್ಲಿ ಏನಿದೆ ಅವರು ವೈಯಕ್ತಿಕ ಅಭಿಪ್ರಾಯಗಳನ್ನು ಈ ವರದಿ ಮುಖಾಂತರ ಅವರು ಸರ್ಕಾರಕ್ಕೆ ನೀಡಿದ್ದಾರೆ ಅಂತ ನಮ್ಮ ಭಾವನೆ. ಯಾಕಂದರೆ ಈಗ ಉದಾಹರಣೆಗಳ ಗುರುಗಳು ಹೇಳಿದರು, ಕೆಲವೊಂದು ಸಂಸ್ಥೆಗಳಲ್ಲಿ, ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಾಗೂ ಕೆಲವೊಂದು ವಿಶ್ವವಿದ್ಯಾಲಯಗಳು, ಸರ್ಕಾರಿ ಇಲಾಖೆಗಳಲ್ಲಿ ಏನು ಮೊನ್ನೆ ನೋಟಿಫಿಕೇಷನ್ ಕರೆದಿದ್ದರು, ಅದರೊಳಗೆ ನೋಡಿದೆ ಅಂದ್ರೆ ತಮಗೆಲ್ಲರಿಗೂ ಈ ರೋಸ್ಟರ್ ಬಿಂದು ಹಾಗೂ ಒಳ ಮೀಸಲಾತಿಯಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ತಮಗೆಲ್ಲರಿಗೂ ಅರ್ಥ ಆಗ್ಬಿಡ್ತಾವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಳ ಮೀಸಲಾತಿ ಏನಿದೆ ಇದು ಸರಿಯಾದ ರೀತಿಯೊಳಗೆ ಪರಿಷ್ಕರಣೆ ಮಾಡೋವರೆಗೂ ಇದನ್ನು ಹಳೆ ಪದ್ಧತಿ ಪ್ರಕಾರನ ಈ ಮೀಸಲಾತಿನ ಮುಂದುವರಿಸಬೇಕು. 2026 ಈಗ ಗಣತಿಯನ್ನು ಸ್ಟಾರ್ಟ್ ಆಗುತ್ತಾ, ಈ ಗಣತಿ ಅಂಕಿ ಸಂಖ್ಯೆ, ಸಾಮಾಜಿಕ ಸ್ಥಿತಿಗತಿಗಳನ್ನು ಆಧರಿಸಿ ಅನಂತರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಈ ಒಳ ಮೀಸಲಾತಿಯನ್ನು ತಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಮಾಡ್ಬೋದು ಅಂತಂದು, ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ತಾವು ಈಗಿರ್ತಕ್ಕಂಥ ಒಳ ಮೀಸಲಾತಿ ಪದ್ಧತಿಯನ್ನು ಮಾಡಬಾರ್ದು ಅಂತ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರುವಂತಹ ಅನಂತ ನಾಯಕ್ ಅವರು. ನಮಸ್ಕಾರ. ಈಗಾಗಲೇ ಪೂಜ್ಯರು ಮತ್ತು ನಮ್ಮ ಎಲ್ಲ ನಾಯಕರುಗಳು ಪತ್ರಿಕಾಗೋಷ್ಠಿ ವಿಚಾರವನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊರಡಿಸಿರುವಂಥ
ಈ ರೋಸ್ಟರ್ ನಿಯಮ ಇದೆಯಲ್ಲ, ಇದು ಕಾನೂನಿಗೆ ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಇಡೀ SC ST OBC ಎಲ್ಲ ಸಮುದಾಯಗಳ ವಿರುದ್ಧವಾಗಿರೋಂಥ ರೋಸ್ಟರ್ ಹಂಚಿಕೆ ಬಿಂದುವನ್ನು ಮಾಡಿದ್ದಾರೆ. ಇದರ ಕಾರಣ ಇತ್ತೀಚೆಗೆ ಧಾರವಾಡ ಕೃಷಿ ವಿದ್ಯಾಲಯದಲ್ಲಿ ನಡೆದಂತಹ ನೇಮಕಾತಿಗಳಲ್ಲಿ ಪರಿಶಿಷ್ಟ ಜಾತಿಯ B ಗುಂಪಿಗೆ ಶೂನ್ಯ ಹುದ್ದೆಗಳು, C ಗುಂಪಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಬರೀ ಇವಾಗಷ್ಟೇ ವಂಚನೆ ಆಗಿದ್ದಲ್ಲ, ಇದೇ ನಿಯಮವನ್ನು ಮುಂದುವರಿಸಿದರೆ 30 ವರ್ಷದವರೆಗೂ B ಗುಂಪಿನವರಿಗೆ ಹುದ್ದೆಗಳು ಸಿಗಲ್ಲ. ಅವರು ನಿವೃತ್ತಿ ಅಕಸ್ಮಾತ್ ಅವರಿಗೆ ಸಿಕ್ಕು ಅವರು ನಿವೃತ್ತಿ ಆದ ನಂತರದಲ್ಲಿ C ಗುಂಪಿಗೆ ಹುದ್ದೆಗಳು ಸಿಗಬೇಕಾಗುತ್ತೆ. ಇಷ್ಟು ಮೋಸದ ಈ ರೋಸ್ಟರ್ ನಿಯಮವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ತಕ್ಷಣ ಈ ರೋಸ್ಟರ್ ನಿಯಮವನ್ನು ವಾಪಸ್ ಪಡಿಬೇಕಂತಂದೇಳಿ ನಮ್ಮ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ಎರಡನೇದು, ರಾಜ್ಯ ಸರ್ಕಾರ ಏನು ಪರಿಶಿಷ್ಟ ಜಾತಿ 17% ಮೀಸಲಾತಿನ ಹೆಚ್ಚಳ ಮಾಡಿತ್ತು, ಅದನ್ನು ಈಗ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿರೋದ್ರಿಂದ ಹೈಕೋರ್ಟು 17% ಹೆಚ್ಚಳ ಮಾಡಿರುವಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. 50% ಮಿತಿಯಲ್ಲಿ ಇದನ್ನು ಮಾಡಬೇಕಂದ್ರೆ 15% ಪರಿಶಿಷ್ಟ ಜಾತಿ ಮೀಸಲಾತಿ ನೇಮಕಾತಿ ಮಾಡಬೇಕಂತಂದು ಹೇಳಿದೆ. ರಾಜ್ಯ ಸರ್ಕಾರವು ಕೂಡ 15% ಮೀಸಲಾತಿ ವ್ಯಾಪ್ತಿಯಲ್ಲೇ ನೇಮಕಾತಿಗಳನ್ನು ಮಾಡ್ತೀವಿ ಅಂತಂದೇಳಿ ಮೊನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಬೇಕು. 15% ಮೀಸಲಾತಿಯ ನಿಯಮದಂತೆ ಇವತ್ತು ರಾಜ್ಯದಲ್ಲಿ ನೇಮಕಾತಿಗಳನ್ನು ತ್ವರಿತವಾಗಿ ಪ್ರಾರಂಭ ಮಾಡಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಕೊಡಬೇಕು ಅನ್ನೋದು ಮುಖ್ಯ ಬೇಡಿಕೆ ಇಟ್ಕೊಂಡಿದ್ದೇವೆ. ಎರಡನೇದು, ಏನು ರಾಜ್ಯ ಸರ್ಕಾರ 17% SCಗಳಿಗೆ 18% SCಗಳ 7% SCಗಳಿಗೆ ಅನ್ನುವಂಥ ಮೀಸಲಾತಿ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರದಕ್ಕೆ ಕಳಿಸ್ಕೊಡ್ಲಾಗಿತ್ತು. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದನ್ನು ಸಂವಿಧಾನದ 9ನೇ ಪರಿಚ್ಛೇದದಲ್ಲಿ ಸೇರಿಸಿಲ್ಲ. 9ನೇ ಶೆಡ್ಯೂಲ್ನಲ್ಲಿ ಸೇರದೇ ಇರೋ ಕಾರಣಕ್ಕಾಗಿ ಇವತ್ತು ಅದಕ್ಕೆ ಸಂವಿಧಾನಿಕ ಸಂರಕ್ಷಣೆ ಇಲ್ಲ. ಹಾಗಾಗಿ ತಕ್ಷಣ ಕೇಂದ್ರ ಸರ್ಕಾರ ಅದನ್ನು ಸಾಂವಿಧಾನಿಕ ಸಂರಕ್ಷಣೆ ನೀಡೋದಕ್ಕೆ 9th ಶೆಡ್ಯೂಲಿಗೆ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಭಾಳ ಮುಖ್ಯವಾಗಿ ಏನು ನಮ್ಮ SC ST ಮತ್ತು ಪರಿಶಿಷ್ಟ ಪಂಗಡದ ಜನಕ್ಕೆ ನಿಗದಿ ಮಾಡಿರುವಂಥ ಈ ಹಣ ಇದೆ, ಈ ಹಣವನ್ನು ಬೇರೆ ಅನ್ಯ ಯೋಜನೆಗಳಿಗೆ ಬಳಸುವಂಥ ಕೆಲಸವನ್ನು ಎಲ್ಲ ಸರ್ಕಾರಗಳು ಮಾಡ್ತಾ ಬರ್ತಾ ಇದ್ದಾವೆ. ತಕ್ಷಣ ಆ ಕಾಯ್ದೆಯಲ್ಲಿರುವಂಥ ಸೆಕ್ಷನ್ Cನ ತಿದ್ದುಪಡಿ ಮಾಡೋದ್ರ ಮುಖಾಂತರ ಈ ಹಣವನ್ನು ಈ ಸಮುದಾಯದ ಅಭಿವೃದ್ಧಿಗಳಿಗೆ ಬಳಸಬೇಕನ್ನುವಂತಹ ಬೇಡಿಕೆಯನ್ನು ಇವತ್ತು ನಾವು ಈ ಹೋರಾಟದಲ್ಲಿಟ್ಟಿದ್ದೀವಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂಥ 101 ಜಾತಿಗಳನ್ನು ಪರಸ್ಪರ ದ್ವೇಷಗಳನ್ನು ರೀತಿಯಲ್ಲಿ ಇವತ್ತು ಮಾಡಿಬಿಟ್ಟಿದ್ದಾರೆ. ಅಣ್ಣ ತಮ್ಮಂದರು ಸಹೋದರ ಸಮುದಾಯಗಳು ಒಟ್ಟಿಗೆ ಇದ್ದಿದ್ದನ್ನು ಛಿದ್ರಗೊಳಿಸೋದಕ್ಕೆ ಇದು ಷಡ್ಯಂತ್ರ ನಡೆದಿದೆ. ಈ ಷಡ್ಯಂತ್ರವನ್ನು ನಾವೆಲ್ಲರೂ ಕೂಡ ಧಿಕ್ಕಾರ ಮಾಡ್ತಾ ಇದ್ದೀವಿ. ನಾಳೆ 24ನೇ ತಾರೀಕು ಮಾರ್ಚ್ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂಜಾರ, ಬೋವಿ, ಕೊರ್ಚ, ಕೊರ್ಮ, ಚರ್ಮಕಾರ, ಸೂಕ್ಷ್ಮ ಜಾತಿಗಳ ಬಂಧುಗಳೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ಮುಖಾಂತರ ಏನು ಈ ಹಳೆಯ ರೋಸ್ಟರ್ ಪದ್ಧತಿ ಏನಿತ್ತು ಅದನ್ನು ಜಾರಿಗೊಳಿಸಬೇಕು. ಹೊಸ ರೋಸ್ಟರ್ ಪದ್ಧತಿಯನ್ನು ತಕ್ಷಣ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಆ ಮುಖಾಂತರ ಈ ಒಳ ಮೀಸಲಾತಿ ಗೊಂದಲಗಳನ್ನು ತಿಲಾಂಜಲಿ ಹಾಕಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಅಡಿಯಲ್ಲಿ ಬಂಜಾರ, ಬೋವಿ, ಕೊರ್ಚ, ಕೊರ್ಮ, ಚರ್ಮಕಾರ, ಹೊಲೆಯ ಮತ್ತು ನಮ್ಮೆಲ್ಲ ಸೂಕ್ಷ್ಮ ಜಾತಿ ಬಂಧುಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ನೀವು ಅಂದರೆ ಅಷ್ಟು ಗಲಾಟೆ ಮಾಡಿಬಿಡ್ತಾರೆ. ಸ್ನೇಹಿತರೆ, ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಸವಿಸ್ತಾರವಾಗಿ ಎಲ್ಲ ವಿಚಾರ ತಿಳಿಸಿದ್ದಾರೆ. ಈಗ ನಾಗಮೋಹನ್ ದಾಸ್ ಅವರ ಆಯೋಗದ ಏನು ಒಂದು ವರದಿ ಇದೆಯೋ ಇದು ಸಂಪೂರ್ಣವಾಗಿ ಅನ್ಸೈಂಟಿಫಿಕ್ ಆಗಿದೆ. ಅವರು ಯಾವ ದತ್ತಾಂಶಗಳನ್ನು ಸರಿಯಾಗಿ ಎಂಪಿರಿಕಲ್ ಡಾಟಾನ ಡೀಟೇಲ್ಡಾಗಿ ಕಲೆಕ್ಟ್ ಮಾಡಿಲ್ಲ. ನಾನೇ ಪರ್ಸ್ನಲ್ ಆಗಿ ಅವ್ರ ಹತ್ರ ಕೇಳಿದ್ದೀನಿ. ಅವರು ಬಹುತೇಕ ಏನು ಹಳೆ ಡೇಟಾ ನಮ್ಮ ಹತ್ರ ಈಗ ಆಗಲೇ ಇದೆ ಇಲ್ಲಪ್ಪ, ನಾವು ಕೆಲವೊಂದು ಮಾತ್ರ ಮಾಡಬೇಕಾಗಿದೆ ಸಮೀಕ್ಷೆ ಅಷ್ಟೇ. ಅದರಲ್ಲೂ ವಿಶೇಷವಾಗಿ AK ಮತ್ತು AD ಅನ್ನೋ ಈ ಸಮುದಾಯಗಳ ಒಂದು ಗೊಂದಲ ಏನಿದೆ, ಅದರಲ್ಲಿ ಮಾದಿಗರು ಇದ್ದಾರೆ, ಹೊಲಿಯರು ಇದ್ದಾರೆ. ಈ ಗೊಂದಲವನ್ನು ಬಗೆಹರಿಸೋದೇ ನಮ್ಮ ಮೂಲ ಉದ್ದೇಶ ಈ ಆಯೋಗದ್ದು ಅನ್ನೋ ರೀತಿಯಲ್ಲಿ ಅವರು ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಅವ್ರದ್ದು ಗೊಂದಲದ ಗೂಡಾಗಿದೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳ್ತು, ವರ್ಡಿಕ್ಟಲ್ಲಿ ಏನು ಹೇಳುತ್ತೆ, ಯಾವ ಸಮುದಾಯಗಳಿಗೆ ಮೀಸಲಾತಿ ಜಾರಿಯಾದಾಗಿಂದ ಇವತ್ತುವರೆಗೂ ಸಮರ್ಪಕವಾಗಿ ಈ ಮೀಸಲಾತಿಯ ಏನು ಒಂದು ಬೆನಿಫಿಟ್ಸ್ ತಲುಪಿಲ್ವೋ ಆ ಸಮುದಾಯಗಳಿಗೆ ಆದ್ಯತೆ ಕೊಡಿ ಅಂತ ಹೇಳ್ತಾರೆ. ನೀವು ಆ ಲೆಕ್ಕದಲ್ಲಿ ತೊಗೊಳಂಗಿದ್ರೆ ಇತ್ತೀಚೆಗೆ ಒಂದು ಹೋರಾಟ ಕೂಡ ಶುರುವಾಗಿದೆ. ಏನು ಈ ಸೂಕ್ಷ್ಮ ಅತಿ ಸೂಕ್ಷ್ಮ ಗುಂಪು ಅಂತ ಏನು ನಾಗಮೋಹನ್ ದಾಸ್ ಅವರು 59 ಸಮುದಾಯಗಳನ್ನ ಮಾತ್ರ ತಗೊಂಡಿದ್ದಾರೋ, ಈ 59 ಸಮುದಾಯಗಳದ್ದು ಒಂದು ದೊಡ್ಡ ಹೋರಾಟ ಅಂತ ಹೇಳಿ ಅದಕ್ಕೆ ಅಲೆಮಾರಿ ಅನ್ನೋ ಒಂದು ತಪ್ಪು ವಿಶ್ಲೇಷಣೆಯನ್ನು ಕೊಟ್ಟು ಒಂದು ಹೋರಾಟವನ್ನು ಶುರು ಮಾಡಿದ್ದಾರೆ. ಆ 59 ಜಾತಿಗಳ ಪೈಕಿ ಅಲೆಮಾರಿ ಸಮುದಾಯಗಳು ಇರೋದೇ 4-5 ಅಲೆಮಾರಿ ಸಮುದಾಯಗಳು. ಇದನ್ನು ದಯವಿಟ್ಟು ನೋಟ್ ಮಾಡ್ಕೋಬೇಕು. ಅಲ್ಲಿರುವುದು ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳು ಅಂತ. ನಾಗಮೋಹನ್ ದಾಸ್ ಅವರು ಅವರ ವರದಿಯಲ್ಲಿ ಎಲ್ಲೂ ಅಲೆಮಾರಿ ಅನ್ನೋ ಪದವನ್ನು ಬಳಸೇ ಇಲ್ಲ. ನೀವು ಅದರಲ್ಲೂ ಈಗ
ಫ್ರೀಡಮ್ ಪಾರ್ಕಲ್ಲಿ ಏನು ಒಂದು ಹೋರಾಟಗಳು ನಡೀತವೆ, ಅಲ್ಲಿ ಬಾಯಿಗೆ ದಬ್ಬಳ ಚಿಚ್ಕೊಳ್ಳೋದಾಗಲಿ, ಚಾಟಿ ತೊಗೊಂಡು ಹೊಡ್ಕೊಳ್ಳೋದಾಗಲಿ, ಇದು ದುರ್ಮುರ್ಗಿ ಸಮುದಾಯದವ್ರು ಮಾಡೋದು. ಸಿಂಧೋಳು ಸಮುದಾಯ ಇದು ಒಂದು ಅತಿ ಸೂಕ್ಷ್ಮ ಸಮುದಾಯ. ನಿಜವಾದ ಅಲೆಮಾರಿತನ ಅಂತ ನೀವು ಲೆಕ್ಕ ಹಾಕ್ಕೊಂಡ್ರೆ ಇಡೀ ದೇಶಾದ್ಯಂತ ಅತಿ ದೊಡ್ಡ ಅಲೆಮಾರಿ ಸಮುದಾಯ ಬಂದು ಬಂಜಾರ ಸಮುದಾಯ. ಇಡೀ ಪ್ರಪಂಚದಲ್ಲೇ ಬಿಗ್ಗೆಸ್ಟ್ ನೊಮ್ಯಾಡಿಕ್ ಕಮ್ಯುನಿಟಿ ಬಂಜಾರ ಸಮುದಾಯ. ಅವರು ರಾಜಸ್ಥಾನದಿಂದ ಹಿಡಿದು ರೋಮ್ ತನಕ ವಲಸೆ ಹೋಗಿದ್ದಾರೆ. ವಲಸೆ ಅಂದರೆ ಸುಮ್ಮನೆ ಇಲ್ಲಿ ಇವತ್ತು ಯಾರೋ BE ಡಿಗ್ರಿ ಮುಗಿಸ್ಕೊಂಡು ಅಮೆರಿಕಾಗೆ ಹೋಗ್ತಾರಲ್ಲ, ಆ ರೀತಿ ಅಲ್ಲ. ನಿಜವಾದ ನೊಮ್ಯಾಡಿಕ್ ಟ್ರೈಬ್ಸ್ ಅಂದರೆ ಬಂಜಾರ ಸಮುದಾಯ, ಬೋವಿ ಸಮುದಾಯ, ಕೊರಚ ಸಮುದಾಯ. ಕೊರಚ ಸಮುದಾಯದವರು ಈಚಲ್ ಗಿಡ ಸಿಕ್ತು ಅಂದರೆ ಆಂಧ್ರಲ್ಲಿರ್ತಾರೆ, ಬ್ಯಾಂಡ್ ಬಾಜಾ ಬಾರಿಸ್ಬೇಕು ಅಂದರೆ ತೆಲಂಗಾಣಕ್ಕೆ ಹೋಗ್ತಾರೆ, ನಿಮಗೆ ಇಲ್ಲಿ ಬೆತ್ತ ಬಿದಿರು ಸಿಗುತ್ತೆ ಅಂದರೆ ಮಲೆನಾಡು ಪ್ರದೇಶಕ್ಕೆ ಹೋಗ್ತಾರೆ, ಹಗ್ಗ ಮಾಡಕ್ಕೆ ಹೋಗ್ತಾರೆ, ಹಂದಿ ಸಾಗಾಣಿಕೆ ಮಾಡಕ್ಕೆ ಹೋಗ್ತಾರೆ, ಕಣಿ ಹೇಳಕ್ಕೆ ಹೋಗ್ತಾರೆ. ಇಡೀ ದೇಶ ಎಲ್ಲ ತಿರುಗಾಡಿಕೊಂಡು ಸಂಚಾರಿ ಸಮುದಾಯಗಳು ಅಂದರೆ ಈ ಸಮುದಾಯಗಳು ನ್ಯಾಯಬದ್ಧವಾಗಿ ಇದಕ್ಕೆ ಒಂದು ಅಲೆಮಾರಿಯನ್ನು ವಿಶ್ಲೇಷಣೆ ಕೊಟ್ಕೊಂಡು ಒಂದು ಸುಳ್ಳು ಹೋರಾಟವನ್ನು ಮಾಡ್ತಾರನ್ನ ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತೀನಿ ನಾನು. ಅದು ಅತಿ ಸೂಕ್ಷ್ಮ ಸಮುದಾಯಗಳು 59 ಸಮುದಾಯಗಳು. ಆದರೆ ಆ 59 ಸಮುದಾಯಗಳು ಮಾತ್ರ ಅತಿ ಸೂಕ್ಷ್ಮ ಸಮುದಾಯನಾ? ಎ ಗುಂಪಲ್ಲಿ ನಾನು ಹೇಳ್ತೀನಿ ಕೇಳಿ, ಎ ಗುಂಪಲ್ಲಿ 15 ಸಮುದಾಯಗಳಿವೆ. ಅತಿ ಸೂಕ್ಷ್ಮ ಸಮುದಾಯಗಳು ಅಂತ ನೀವು ತಗೊಂಡ್ರೆ ಎ ಗುಂಪಲ್ಲಿ 15 ಸಮುದಾಯಗಳಿವೆ. ಹೆಸರು ಹೇಳಬೇಕು ಅಂದರೆ ಸಮಗಾರರು 76,000 ಜನ ಇದ್ದಾರೆ, ಡೋರ್ ಕಕ್ಕಯ್ಯ 35,000 ಜನ ಇದ್ದಾರೆ, ಮಾಂಗಾರುಡಿ 13,000 ಜನ ಇದ್ದಾರೆ, ಕೇಪ್ ಮಾರಿಸ್ ಕೇವಲ 6 ಜನ ಇದ್ದಾರೆ. ಈ ರೀತಿಯಾದ ಸಮುದಾಯಗಳು 15 ಸಮುದಾಯಗಳು ಎ ಗುಂಪಲ್ಲಿದೆ. ಮತ್ತು ನೀವು ಬಿ ಗುಂಪಿಗೆ ಬನ್ನಿ, ಬಿ ಗುಂಪಲ್ಲಿ 17 ಸಮುದಾಯಗಳು, ಮೊಗೇರ 87,000, ಮಹರ್ 54,000. ಈ ರೀತಿ 17 ಸಮುದಾಯಗಳು ಬಿ ಗುಂಪಲ್ಲೂ ಇದೆ, ಅತಿ ಸೂಕ್ಷ್ಮ ಸಮುದಾಯಗಳು. ಇವ್ರಿಗೆ ನ್ಯಾಯ ಕೊಡೋದು ಯಾರು? ಸಿ ಗುಂಪಲ್ಲಿ ಕೊರಚಾನು ಸೇರದಂತೆ ಕೊರಚರು ಕೇವಲ 55,000 ಜನ ಇದ್ದಾರೆ. 2011ನೇ ಜನಗಣತಿಯಲ್ಲಿ 55,000 ಇದ್ದಾರೆ. ನಾಗಮೋಹನ್ ದಾಸ್ ಅವರ ವರದಿಲಿ 56,000 ಜನ ಇದ್ದಾರೆ. ಏನು ಕೊರಚರು ಒಂದೇ ಸಾವಿರನ ಜಾಸ್ತಿ ಆಗಿರೋದು ಕಳೆದ ಎಷ್ಟು 14 ವರ್ಷದಲ್ಲಿ? 14 ವರ್ಷದಲ್ಲಿ ಕೊರಚರು ಕೇವಲ 1,000 ಜನ ಮಾತ್ರನಾ ಜಾಸ್ತಿ ಆಗಿರೋದು ಜನಸಂಖ್ಯೆ? ಇರಲಿ. ಈ ರೀತಿ ನೀವು ತಗೊಂಡಾಗ ಸಿ ಗುಂಪಲ್ಲಿ 60 ಸಮುದಾಯಗಳಿವೆ. ಸಿಳ್ಳೆಕ್ಯಾತರು, ಸುಡುಗಾಡು ಸಿದ್ಧರು, ಚನ್ನದಾಸರು ಹಂಗೆ ತಗೊಂಡ್ರೆ ನೀವು ಚನ್ನದಾಸ, ಮಾಲದಾಸ, ಹೊಲೆಯದಾಸ ಈ 3 ಸಮುದಾಯಗಳು ಸೇರಿಸಿ 1,05,000 ಜನ ಆಗ್ತಾರೆ. ಮತ್ತೆ ಅವರ ಸ್ಥಿತಿಗತಿಗಳನ್ನ ನೀವು ಕೊರಚರಿಗೆ ಕಂಪೇರ್ ಮಾಡಿ ನೋಡಿ. ಕೊರಚರನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಆ ಗುಂಪಿಂದ ಅಂತ ಇನ್ನೂ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವರು. ಅಥವಾ ಈ ಎಲ್ಲ ಎ ಮತ್ತು ಬಿ ಗುಂಪಲ್ಲಿರೋ ಅತಿ ಸೂಕ್ಷ್ಮ ಸಮುದಾಯಗಳು ಯಾಕೆ ಆದ್ಯತೆ ಕೊಟ್ಟಿಲ್ಲ ನಾಗಮೋಹನ್ ದಾಸರ ವರದಿಲಿ? ಎಲ್ಲ ಸಮುದಾಯಗಳು ಸೇರಿದ್ರೆ 101 ಜಾತಿಗಳ ಪೈಕಿ 90 ಸಮುದಾಯಗಳು ಅತಿ ಸೂಕ್ಷ್ಮ ಸಮುದಾಯಗಳು. ಮೀಸಲಾತಿಯ ಯಾವ ಸವಲತ್ತುಗಳನ್ನು ಸಮರ್ಪಕವಾಗಿ ಅನುಭವಿಸದೇ ಇರೋಂಥ ಸಮುದಾಯಗಳು. ಈ 90 ಸಮುದಾಯಗಳಿಗೆ ನ್ಯಾಯ ಕೊಡಬೇಕಲ್ಲ ನಾಗಮೋಹನ್ ದಾಸ್ ಅವರು ಅವ್ರ ವರದಿಲಿ. ಯಾವ ಆಧಾರದ ಮೇಲೆ ಇವರನ್ನೆಲ್ಲ ಕೈ ಬಿಟ್ಟಿದ್ದಾರೆ? ಈ 90 ಸಮುದಾಯಗಳು ಒಟ್ಟು ಜನಸಂಖ್ಯೆ ಸರಿಸುಮಾರು 10 ಲಕ್ಷ ಜನ ಆಗ್ತಾರೆ. ಈ 10 ಲಕ್ಷ ಜನಕ್ಕೆ ನೀವು 2% ಮೀಸಲಾತಿ ಕೊಟ್ಟು ಅವ್ರನ್ನ ಎ ಗುಂಪಿಗೆ ಹಾಕಿ. ಅದು ನಿಜವಾದ ಸಾಮಾಜಿಕ ನ್ಯಾಯ. ನೀವು ಮಾಡಾಗಿದ್ರೆ ಆ ರೀತಿ ಮಾಡಿ. ಇಲ್ಲಿ ನೀವು ಏನೋ ಒಂದು ಕಟ್ ಕಾಪಿ ಪೇಸ್ಟ್ ಮಾಡಿ ಯಾವುದೋ ಒಂದಷ್ಟು ಸಮುದಾಯಗಳಿಗೆ ಅನುಕೂಲ ಆಗೋ ರೀತಿ ಏನೋ ಮಾಡೋಕ್ಕೆ ಹೋಗಿದ್ರೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ ಸ್ವಾಮಿ. ಯಾಕೆಂದರೆ ಮೀಸಲಾತಿ ಕೊಟ್ಟಿರೋದು ನಿಜವಾದ ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಕ್ಕೋಸ್ಕರ. ಮತ್ತು ಸರ್ಕಾರ ಏನಾದರೂ ಒಂದು ಮಾಡಿದ್ರೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ತೀರ್ಮಾನಗಳನ್ನ ತಗೋಬೇಕಾಗುತ್ತೆ. ಅದನ್ನು ತಗೊಂಡಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡೋದು ಒಂದೇ ದಾರಿ ನಮಗೆ. ಅದೇ ಕಾರಣಕ್ಕೆ ನಾವು ಇದೇ 24ನೇ ತಾರೀಕು ಮಂಗಳವಾರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ, ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ನಮ್ಮ ಜನ ಎಲ್ಲ ಜಿಲ್ಲೆಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಈ ಸಭೆಯಲ್ಲಿ